ಉಚ್ಚರಿಸಿದ ಕಾಲಕ್ಕೆ ಹೊಟ್ಟೆ ತುಂಬಿಕೊಂಡಿದೆ. ಅಷ್ಟು ಮಹಿಮೆ ಉಂಟು. ಈಗ ನನಗೆ ಪ್ರಶ್ನೆ ಮೂಡು. ಈಗ ಪ್ರಶ್ನೆಯ? ಹೌದು. ಏನು ನಿನ್ನ ಪ್ರಶ್ನೆ? ನಾನು ಯಾರು? ನನಗೆ ಗೊತ್ತುಂಟು. ನೀನು ಯಾರು ಅಂತ ಗೊತ್ತುಂಟಾ? ನನಗೆ ಗೊತ್ತುಂಟು. ಹೇಳು ನೋಡೋಣ. ನೀನು ನನ್ನ ಮಗ. ಗೊತ್ತಾಯ್ತು. ಏನು ಗೊತ್ತಾಯ್ತು? ನೀನು ನನ್ನ ಮಗ. ಹಾಗಲ್ಲ, ನಾನು ನಿನ್ನ ಅಪ್ಪ. ಇದು ಗೊತ್ತಾಯ್ತು. ಗೊತ್ತಾಯ್ತಾ? ಏನು? ನಾನು ನಿನ್ನ ಅಪ್ಪ. ಹಾಗಲ್ಲ, ಈಗ ನಾನು ಹೇಳಿದ ಹಾಗೆ ಹೇಳು. ನೀನು ಹೇಳಿದ ಹಾಗೆ ಹೇಳಿದ್ರೆ ಸರಿಯಾಗ್ತದ? ಸರಿಯಾಗುತ್ತದೆ. ಆದೀತು. ನಾನು ಮಗ, ನೀನು ಅಪ್ಪ. ನಾನು ಮಗ, ನೀನು ಅಪ್ಪ. ಹಾಗಲ್ಲವೋ? ಹಾಗಲ್ಲವೋ? ಏನು ಏನು? ಮಗ ಯಾರು ಗೊತ್ತಾಯ್ತಾ? ಮಗ ಯಾರು ಗೊತ್ತಾಯ್ತಾ? ಅಪ್ಪ ಯಾರು ಗೊತ್ತಾಯ್ತಾ? ಅಪ್ಪ ಯಾರು ಅಂತ ಗೊತ್ತಾಯ್ತಾ? ಈಗ ಬೇಡ, ನಾನು ಹೇಳಿದ ಹಾಗೆ ನೀನು ಹೇಳುವುದು ಬೇಡ. ಇಲ್ಲಿ ಗಮನ ಬಿಟ್ಟು ಕೇಳು. ನಾನು ಇಲ್ಲಿರುವೆ, ನೀನು ಅಲ್ಲಿರುವೆ. ಇದು ಗೊತ್ತಾಯ್ತು. ಏನು ಗೊತ್ತಾಯ್ತು? ನೀನು ಅಲ್ಲಿ ಇರುವೆ, ನಾನು ಇಲ್ಲಿ ಇರುವೆ. ಬೇರೆ ಬೇರೆ ಮಾಡಬೇಡ, ಅದು ಅನರ್ಥವಾಗುತ್ತದೆ. ಅದು ಗೊತ್ತಾಯ್ತು. ಸರಿಯಾಗಿ ಕೇಳು. ಅದು ಗೊತ್ತಾಯ್ತು ನನಗೆ. ಏನು? ಈಗ ಎರಡು ಇರುವೆ, ಬೇರೆ ಬೇರೆ ಮಾಡುವುದು ಬೇಡ, ಒಟ್ಟಿಗೆ ಇರ್ಲಿ ಅಂತ ಅಲ್ವಾ ಹೇಳೋದು? ಓ ಪುಣ್ಯಾತ್ಮ, ನಾನು ಇಲ್ಲಿ ಹೇಳ್ತೇನೆ, ಸರಿಯಾಗಿ ಕೇಳು. ಮೊದಲು ಬಂದು ಇಲ್ಲಿ ಇರುವ ನಾನು, ನೀನು ಅಪ್ಪ. ನೀನು ಅಪ್ಪ. ಅಪ್ಪ. ಮತ್ತೆ ನಾನು ಮಗ. ನಾನು ಮಗ. ನೀನು ಅಪ್ಪ, ನಾನು ಮಗ. ನಾನು ಮಗ, ನೀನು ಅಪ್ಪ. ಈಗ ಗೊತ್ತಾಯ್ತಲ್ಲ? ಸಂತೋಷ ಆಯ್ತು. ಏನು ಮಗನೇ? ನಾನು ಮೊದಲು ಗಮನಿಸಲೇ ಇಲ್ಲ. ಏನು? ಅಲ್ಲಿ ಎಷ್ಟು ಮಂದಿ ಇದ್ದಾರೆ. ತುಂಬಾ ಜನ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನನ್ನ ಗಮನ ಸೆಳೆದದ್ದು ಎಷ್ಟು ಮುಖ ಅವನಿಗೆ. ಒಂದಲ್ಲ, ಎರಡು, ಮೂರು, 6 ಮುಖ. ಯಾರಪ್ಪ ಅವನು? ಅವ ನನ್ನ ಮಗ, ನಿನಗೆ ಅಣ್ಣ. ನನಗೆ ಕೆಲಸವೇ ಇಲ್ಲವೇ? ನನಗೆ ನಾನು ಬಂದ ಹಾಗೆ ಇಲ್ಲ ಹೋಗುವೆ. ನೀನು ಕೆಲಸ ಮಾಡುತ್ತೀಯಾ? ಸ್ವಾಮಿ, ಹೇಳಿದ್ದನ್ನು ಮಾಡ್ತೀಯಾ ನೀನು? ಕೆಲಸ ಒಂದು ಕೆಲಸ ಉಂಟು. ನಾನು ಬಲ್ಲೆ. ಅಮ್ಮ ಮಾಡುತ್ತಿದ್ದ ಕೆಲಸ ಇನ್ನು ನಿನಗೆ. ಅಪ್ಪ ಕೂಸುವುದು ಎಷ್ಟು ಚಂದ. ಅಬ್ಬ, ಆಯ್ತಪ್ಪ, ಇವತ್ತಿನದ್ದೊಂದು ಕೆಲಸ ಮುಗಿಯಿತು. ಕೆಲಸ ಮುಗಿಯಿತಂತ ಯಾರು ಹೇಳಿದ್ದು ನಿನಗೆ? ಈಗ ನನಗೆ ನಾನೇ ನನ್ನ ಕೈಯಾರೆ ನಿನಗೆ ಭಸ್ಮಲೇಪನ ಮಾಡಬೇಕು ಅಂತ. ಅಷ್ಟೇಯಾ? ಅದಕ್ಕೆ ಏನಂತೆ? ಬಾ ಹಚ್ಚು. ನಾನೇ ಭೂಸಲೆ. ಇದು ಭಸ್ಮ ನೀರಲ್ಲಿ ನೀರು. ಸರಿ ಸರಿ. ಅಪ್ಪ, ನೀನು ಕಣ್ಣು ಮುಚ್ಚಪ್ಪ. ನೀನು ಕಣ್ಣು ಮುಚ್ಚಬೇಕಪ್ಪ. ಮುಚ್ಚಬೇಕಾ? ಅಲ್ಲ, ಮತ್ತೆ ಭಸ್ಮ ಇಲ್ಲಿ ಆದ್ರೂ ಕಣ್ಣಿಗೆ ಬಿದ್ದರೆ ಸುಮ್ಮನೆ. ಭಸ್ಮ ಎಲ್ಲಿ ಉಂಟು? ಇಲ್ಲಪ್ಪ, ಇಲ್ಲಪ್ಪ. ತಾಡುತ್ತ ನಯನ ಕೈ ಬೆರಳ